ಒಂದು ಹಳ್ಳಿಯಲ್ಲೊಂದು ಬಾಡಿದ ಮನೆ ಇತ್ತು. ಆ ಮನೆಯ ಬಗ್ಗೆ ಎಲ್ಲರಿಗೂ ಭಯ. ಯಾರೂ ಆ ಮನೆಗೆ ಹೋಗುತ್ತಿರಲಿಲ್ಲ. ಎಷ್ಟು ಜನ ರಾತ್ರಿ ಆ ಮನೆಯ ಹತ್ತಿರ ಹೋದರೂ ಬೆದರುತ್ತಾ ಓಡಿ ಬರುತ್ತಿದ್ದರು. ಕಾರಣ, ಅಲ್ಲಿ ದೆವ್ವವಂತೆ. ರಾತ್ರಿ ಆದ ತಕ್ಷಣ ಅಳುವ ಶಬ್ದ ಮತ್ತು ಚಿರಾಡುವ ಶಬ್ದ. ಹೀಗೆ ವಿಚಿತ್ರ ಘಟನೆಯು ನಡೆಯುತ್ತಿದ್ದವು. ಒಂದು ದಿನ ಸಂತೋಷ ಎಂಬ ಧೈರ್ಯವಂತ ಯುವಕನು ಆ ಮನೆಯ ರಹಸ್ಯವನ್ನು ತಿಳಿಯಲು ನಿರ್ಧರಿಸಿದ. ರಾತ್ರಿ 12 ಗಂಟೆಗೆ ಸೊಂಟಕ್ಕೆ ಲಾಂಟರ್ ಹಿಡಿದು ಮನೆಗೆ ಹೋದ. ಮನೆ ತುಂಬ ಕತ್ತಲು, ಬಿಸುಕು ಮತ್ತು ಅಸಹ್ಯ ಗಾಳಿ. ಅವನು ಹೆದರುವುದಿಲ್ಲದೆ ಒಳಗೆ ನುಗ್ಗಿದ. ಒಳಗೆ ನುಗ್ಗಿದ ತಕ್ಷಣ ಏನೋ ಶಬ್ದ ಕೇಳಿಸಿತು. ಓ, ನಾನು ಇಲ್ಲಿ ಇದ್ದೀನಿ. ಸಂತೋಷ ಬೆಚ್ಚಿ ಬಿದ್ದ. ಆದರೆ ಧೈರ್ಯವಿಟ್ಟು ಕೇಳಿದ, ನೀನು ಯಾರು? ಆ ದೆವ್ವ ಹೇಳಿತು, ನಾನು ಈ ಮನೆಯ ಹಿಂದಿನ ಮಾಲೀಕ. ನನ್ನ ಸಾವು ಮೋಸದಿಂದ ಆಯಿತು. ನಾನು ಈ ಮನೆ ಬಿಟ್ಟು ಹೋಗಲಾರೆ. ದುಃಖದಿಂದ ಹೇಳಿತು. ಸಂತೋಷ ಕೇಳಿದ, ನಿನಗೆ ಯಾರು ಮೋಸ ಮಾಡಿದರು? ಹೇಗೆ ಸಹಾಯ ಮಾಡೋದು? ದೆವ್ವ ಉತ್ತರಿಸಿತು, ನೀವು ಯಾರನ್ನು ಸಾಹುಕಾರ ಎಂದು ನಂಬಿದ್ದೀರಿ? ಅವನು ಹಣಕ್ಕಾಗಿ ನನ್ನನ್ನು ಸಾಯಿಸಿದನು. ಅವನಿಗೆ ಶಿಕ್ಷೆ ನೀಡಬೇಕು ಎಂದು ದುಃಖದಿಂದ ಹೇಳಿತು. ಸಂತೋಷ ನಂತರ ಹಳ್ಳಿ ಜನರ ಮುಂದೆ ಈ ಸತ್ಯವನ್ನು ಉಂಗುರಿಸಿದ. ಎಲ್ಲರೂ ಆತನ ಧೈರ್ಯಕ್ಕೆ ಮೆಚ್ಚುಗೆ ಸಲ್ಲಿಸಿದರು. ನಂತರ ಊರಿನ ಜನರು ಎಲ್ಲರೂ ಮಾತನಾಡಿಕೊಂಡು ಸಾಹುಕಾರನನ್ನು ಗಲ್ಲಿಗೇರಿಸಿದರು. ನಂತರ ಆ ಆತ್ಮಕ್ಕೆ ಶಾಂತಿ ಸಿಕ್ಕಿತು. ಈಗ ಜನರು ಆ ಮನೆ ಹತ್ತಿರ ಯಾವುದೇ ಭಯವಿಲ್ಲದೆ ಹೋಗುತ್ತಾರೆ.